ಇಡೀ ಜಗತ್ತನ್ನೇ ಯುದ್ಧದ ಅಂಗಳಕ್ಕೆ ತಳ್ಳಿದ್ದ ಅಮೇರಿಕಕ್ಕೆ ಒಂದು ಇತಿಹಾಸ ಇದೆ. ವಿಶ್ವದಲ್ಲಿ ಬಹುತೇಕ ಯುದ್ಧಗಳಿಗೆ ಕಾರಣ ಈ ಅಮೇರಿಕ. ಆದರೆ ಯಾವುದೇ ಯುದ್ಧದಲ್ಲೂ ಅಮೇರಿಕ ಜಯಿಸೇ ಇಲ್ಲ. ಎಲ್ಲ ಕಡೆ ಸೋತು ಓಡಿ ಬರೋದು ಅಮೇರಿಕದ ಗುಣಧರ್ಮ. ಅಫ್ಘಾನಿಸ್ತಾನದಿಂದ ಹೇಗೆ ಕಾಲ ಕಿತ್ತರು ಅನ್ನೋದು ಗೊತ್ತು. ಈಗ ಲೇಟೆಸ್ಟ್ ಇರಾನ್. ಒಂದು ನಿಮಿಷ ನೆನಪು ಮಾಡ್ಕೊಳ್ಳಿ. ಇರಾನ್ ಮೇಲೆ ಯುದ್ಧ ಘೋಷಿಸುವಂಥ ಸಂದರ್ಭದಲ್ಲಿ ತನ್ನ ಮಿತ್ರ ಇಸ್ರೇಲ್ನ ನೇತನ್ಯಾಹು ಸಲುವಾಗಿ ಯುದ್ಧಕ್ಕಿಳಿದಂಥ ಟ್ರಂಪ್ ನೀಡಿದ್ದ ಹೇಳಿಕೆಯನ್ನು, ಆಡ್ತಾ ಇದ್ದಂಥ ಮಾತನ್ನು, ಇವತ್ತು ಅವರ ಸ್ಥಿತಿ ಎಲ್ಲಿಗೆ ಬಂತು ಅಂತ. ಒಪ್ಪಂದ ಆಗಿದೆ. ಇದು ತಾತ್ಕಾಲಿಕ ಒಪ್ಪಂದ, 60 ದಿನಗಳಿಗೆ ಸಂಬಂಧಪಟ್ಟ ಹಾಗೆ. ಆದರೆ ಇದು ಅಮೇರಿಕಾವನ್ನು ಮತ್ತೊಮ್ಮೆ ಸೋಲಿನ ದವಡೆಗೆ ತಳ್ಳಿದೆ. ಟ್ರಂಪ್ ಬೆತ್ತಲಾಗಿದ್ದಾರೆ. ಇರಾನನ್ನು ಏನೂ ಮಾಡೋದಕ್ಕೆ ಸಾಧ್ಯ ಆಗದೆ ಯಾವ ವಿಚಾರವನ್ನು ಇಟ್ಟುಕೊಂಡು ಯುದ್ಧ ರಂಗಕ್ಕೆ ಇಳಿದ್ರೋ, ಯಾವ ವಿಚಾರವನ್ನು ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗೋದಕ್ಕೆ ಟ್ರಂಪ್ಗೆ ಸಾಧ್ಯನೇ ಆಗಿಲ್ಲ. 1 ವಾರದಲ್ಲಿ ಮುಳುಗಿಸ್ಬಿಡ್ತೀನಿ ಹುಷಾರಂದರು. 100 ದಿನ ದಾಟೋಯ್ತು. ಹಾಗೆಯೇ ಅಲ್ಲಿನ ಧಾರ್ಮಿಕ ಮುಖಂಡನ ಮುಖ್ಯಸ್ಥರನ್ನ ಹೊಡೆದು ಹಾಕಿದ್ದು ಒಂದೇ ಮಾಡಿ ಸಾಧನೆ. ಉಳಿದಂತೆ ಏನು? ಈ ಒಪ್ಪಂದ ಕೆಲವು ಅಂಶಗಳಿವೆ. ಅದನ್ನು ಹೇಳಿಬಿಟ್ಟು ಅಮೇರಿಕ ಸೋತಿದ್ದು ಹೇಗೆ ಅಂತ ನಿಮ್ಗೆ ಹೇಳ್ತೀನಿ ನಾನು. ಅಮೇರಿಕ ಇದರಲ್ಲಿ ಸೋತಿದ್ದು ಅಮೇರಿಕ ಅಂತ, ಗೆದ್ದಿದ್ದು ಇರಾನ್. ಹೇಗೆ ಅದನ್ನು ನಿಮ್ಗೆ ಹೇಳಕ್ಕೆ ಹೋಗ್ತೀನಿ. ಯಾಕಂದರೆ ಈ ಒಪ್ಪಂದದ ಅಂಶಗಳು ನೋಡಿ. ಈಗ ಎರಡೂ ದೇಶಗಳ ಸೈನಿಕ ಕಾರ್ಯಾಚರಣೆ ನಿಲ್ಲಿಸೋದು, ದಿಸ್ ದ ಫಸ್ಟ್ ಪಾಯಿಂಟ್. ಅಮೇರಿಕ ಏನು ಕಾರ್ಯಾಚರಣೆ ನಡೆಸ್ತಾ ಇತ್ತು ಅದನ್ನು ನಿಲ್ಲಿಸಬೇಕು. ಲೆಬನಾನ್ ಸೇರಿದಂತೆ ಬೇರೆ ಪ್ರದೇಶಗಳಲ್ಲೇನಿದೆ ಅದರ ಮೇಲೆ ಯುದ್ಧ ಸಾರೋದು ನಿಲ್ಲಿಸಬೇಕು. ಹೊರ್ಮುಜ್ ಜಲಸಂಧಿ ಪುನರಾರಂಭ, ಅದರ ನಿಯಂತ್ರಣ ತಗೋತೀನಿ ಅಂತ ಟ್ರಂಪ್ ಸಾಹೇಬರು ಕುಣಿದಾಡಿದ್ದೇ ಬಂತು. ಏನೂ ಆಗಿಲ್ಲ. ಅದು ಇರಾನ್ ಹತ್ರನೇ ಇರುತ್ತೆ. ಇದು 60 ದಿನಗಳ ಮಾತುಕತೆಯ ಅವಧಿ ಏನಿದೆ, 60 ದಿನಗಳಲ್ಲಿ ಏನಾದರೂ ಆದರೂ ಓಕೆ, ನಂತರ ಅವಧಿಯನ್ನು ವಿಸ್ತಾರ ಮಾಡುವುದಂತೂ ಕೂಡ ಈ ಒಪ್ಪಂದ ಭಾಗ. ಸೊ ಇನ್ನು ಪರಮಾಣು ಕಾರ್ಯಕ್ರಮದ ಬಗ್ಗೆ, ಅವರು ಇಟ್ಕೊಳ್ಳೋ ಹಾಗೆ ಇಲ್ಲ, ಪರಮಾಣು ಇದನ್ನು ಮಾಡೋ ಹಾಗಿಲ್ಲ, ಬಾಂಬ್ ಹಾಕ್ಬಿಡ್ತಾರೆ ಹಾಗೆ ಹೀಗೆ ಅಂತ ಕೂಗಾಡಿದ್ರು. ಈಗ ಇರಾನ್ ತನ್ನ ಅಧಿಕ ಶುದ್ಧೀಕರಿಸಿದ ಯುರೇನಿಯಂ ಏನಿದೆ ಅದನ್ನ ಸಂಗ್ರಹವನ್ನು ಕಡಿಮೆ ಮಾಡುವ ಬಗ್ಗೆ ಮಾತನಾಡ್ತೀವಿ ಅಂತ. ಇಸ್ ನೋ ಅಲ್ಟಿಮೇಟಮ್, ಇದು ಎಂಥದೂ ಇಲ್ಲ. ಸೊ ಅದರ ಜೊತೆಗೆ ಪರಮಾಣು ತಂತ್ರಜ್ಞಾನವನ್ನು ಸಂಪೂರ್ಣವಾಗಿ ತ್ಯಜಿಸುವುದಕ್ಕೆ ಇರಾನ್ ಒಪ್ಪಿಲ್ಲ. ಮತ್ತು ಯಾಕೆ ಯುದ್ಧ ಮಾಡೋಕ್ಕೆ ಹೋದರೆ, ಯಾಕಪ್ಪ ಅಣ್ಣಯ್ಯ ಹೋಗ್ಬಿಟ್ಟು ಯುದ್ಧ ಮಾಡಿ ಏನೋ ಮಾಡಿ ಇರಾನ್ ಮಲಗಿಸ್ಬಿಡ್ತೀವಿ ಅಂತೇಳಿ ಹೋಗಿ ಏನೇನು ಮಾಡಿಬಿಟ್ಟು ಅಲ್ಲಿ ಆಂತರಿಕವಾಗಿ ಅಲ್ಲೆಲ್ಲ ಪ್ರತಿಭಟನೆಗಳು ಹೆಚ್ಚು ಹಂಗೆ ಮಾಡು. ಆ ಶಾ ಅವರ ಮಗನನ್ನು ಅಮೇರಿಕದಲ್ಲಿ ಇಟ್ಕೊಂಡು ಕರ್ಕೊಂಬಂದು ಮತ್ತೆ ಅವ್ನು ರಾಜನ್ ಮಾಡ್ತೀನಿ ಅಂತ ಹೊಂಟ್ರಲ್ಲಪ್ಪ, ಏನಾಯಿತು? ಸೊ ಇನ್ನು ಆರ್ಥಿಕ ಸಡಿಲಿಕೆಗಳ ಒಂದು ಸಾಧ್ಯತೆ ಕೂಡ ಒಪ್ಪಂದದಲ್ಲಿ. ಇದೇನೇ ಇರಾನ್ಗೆ ಜಯ ಆಗಿದ್ದು. ಅಂದರೆ ಒಂದು, ಇರಾನ್ ಮೇಲೆ ಹೇರಿದಂಥ ನಿರ್ಬಂಧ, ಆರ್ಥಿಕ ನಿರ್ಬಂಧ ಏನಿದೆ ಆ ನಿರ್ಬಂಧವನ್ನು ಈ ಒಪ್ಪಂದದ ಪ್ರಕಾರ ಅಮೇರಿಕ ಸಡಿಲಗೊಳಿಸುತ್ತೆ. ಇದರಿಂದಾಗಿ ವಿಶ್ವದ ಬೇರೆ ಬೇರೆ ಬ್ಯಾಂಕ್ಗಳಲ್ಲಿ ಇರಾನ್ನ ಹಣ ಇತ್ತಲ್ಲ, ಆ ಹಣ ವಾಪಸ್ ಅವರಿಗೆ ಸಿಗೋವಂಥದ್ದು. ಅದ್ರ ಜೊತೆಗೆ ಇರಾನ್ ತನ್ನ ಈ ಆಯಿಲ್ ಬಿಸ್ನೆಸ್ ಏನಿದೆ ಅದು ಕಂಟಿನ್ಯೂ ಮಾಡ್ಬೋದು ಅಂತ. ಅವರ ಏನು ತೈಲ ಇದೇನಿದೆ ಮಾರಾಟ ಇದೇನ ರಫ್ತಿದೆ ಅದು ಕಂಟಿನ್ಯೂ ಮಾಡ್ಬೋದು ಅಂತ. ಸೊ ಭಾರತಕ್ಕೆ ರೂಪಾಯಿ ತೆಗೆದುಕೊಂಡು ಇರಾನು ತೈಲ ಕೊಡ್ತಾ ಇತ್ತು. ಅದ್ರ ಬದಲು ಕೆಲವು ಟೈಮು ಅಕ್ಕಿ ಕೊಡಿ ಸಾಕು ತಗೊಂಡೋಗಿ ಅಂತ ಹೇಳ್ತೀವಿ. ಅಂಥ ಸ್ನೇಹಿತ ಭಾರತಕ್ಕೆ ಇರಾನ್. ಆವಾಗ ಈ ಟ್ರಂಪ್ನ ಹಿಡ್ಕೊಬಿಟ್ಟು ನಮ್ಮವರೆಲ್ಲ ಕೂತ್ಕೊಂಡು ಇಲ್ಲಿ ಕೂಗಾಡ್ಬಿಟ್ಟು ಸಾವಿರಕ್ಕೆ ದೇಶ ಹಾಳಾಗೋಗ್ಲಿ ಅಂದ್ಕೊಂಡು ಬಂದರು. ಸೊ ದಿಸ್ ಇಸ್ ಸಿಚುವೇಶನ್. ಇದು ಏನಿದೆ ಈ ಅಂಶಗಳನ್ನು ಗಮನಿಸಿದರೆ ಭಾಳ ಇದು ಸ್ಪಷ್ಟ ಆಗಿದ್ದರೆ ಇದನ್ನು ಇರಾನ್ ವಿಜಯ ಅಂತ ಹೇಗೆ ಹೇಳೋದು? ನಾನು ಹೇಳಬೇಕಲ್ಲ, ಸುಮ್ಮನೆ ಭಾಷಣ ಹೊಡೆದು ಹೋಗೋಕ್ಕಾಗಲ್ಲ. ಒಂದು, ಅಮೇರಿಕ ಇರಾನ್ ಸರ್ಕಾರವನ್ನು ಉರುಳಿಸೋದಕ್ಕೆ ಸಾಧ್ಯ ಆಗಿಲ್ಲ. ಇರಾನ್ ಉಳಿಸ್ಬಿಡ್ತೀವಿ ಅಂದಲ್ಲ, ಸಾಧ್ಯ ಆಗಿಲ್ಲ. ಅದು ಇರಾನ್ ಜಯ ಅಂತ. ಇರಾನ್ನ ಆಡಳಿತ ವ್ಯವಸ್ಥೆ ಏನಿದೆ ಅದನ್ನು ಬದಲು ಮಾಡೋ ಹೊಸ ಆಡಳಿತ ವ್ಯವಸ್ಥೆ ತರ್ತೀವಿ ಅಂದರು. ಏನೂ ಆಗಿಲ್ಲ, ಹಳೆಯ ಆಡಳಿತ ವ್ಯವಸ್ಥೆ ಕಂಟಿನ್ಯೂ ಆಗಿದ್ದು. ಇನ್ನು ಪರಮಾಣು ಶುದ್ಧೀಕರಣ ಹಕ್ಕೇನಿದೆ ಆ ಶುದ್ಧೀಕರಣದ ಹಕ್ಕನ್ನು ಸಂಪೂರ್ಣವಾಗಿ ನಿರಾಕರಿಸುವುದಕ್ಕೆ ಅಮೇರಿಕಕ್ಕೆ ಸಾಧ್ಯ ಆಗಿಲ್ಲ. ಅವರು ಈ ಇರಾನನ್ನು ಎನ್ರಿಚ್ಡ್ ಯುರೇನಿಯಂ ಅಂತಾರೆ. ಅದನ್ನ ಈ ಎನ್ರಿಚ್ಡ್ ಯುರೇನಿಯಮನ್ನು ನೀವು ಅದಕ್ಕೆ ಸರಿಯಾದ ಕನ್ನಡ ಅನುವಾದ, ಈ ಎನ್ರಿಚ್ಡ್ ಯುರೇನಿಯಮನ್ನು
ಅವರು ಕಂಟಿನ್ಯೂ ಮಾಡ್ತಾರೆ ಅದನ್ನು ಶುದ್ಧೀಕರಿಸೋದು ಅಂತ. ಸೊ ಹೀಗಾಗಿ ಕೆಲವು ನಿರ್ಬಂಧಗಳನ್ನು ಸಡಿಲಿಸಲಾಗಿದೆ. ಆದರೆ ಅಮೇರಿಕ ಏನು ಕ್ಲೇಮ್ ಮಾಡ್ಕೊಳ್ಳುತ್ತೆ ಅಂತ ನಮ್ಮಲ್ಲೊಂದು ಮಾತಿದೆ, ಕೆಳಗೆ ಬಿದ್ದರೂ ಮೂಗು ಮೇಲೆ ಅಂತ. ಬಿದ್ದಿಲ್ಲಪ್ಪ ಅಂದರೆ ಇಲ್ಲ, ನನ್ನ ಮೂಗು ಮೇಲ್ಗಡೆ ಆಕಾಶ ನೋಡ್ತಾ ಇದೆಯಲ್ಲ, ಆರಾಮ್, ನೋ ಪ್ರಾಬ್ಲಮ್. ಅದೇ ರೀತಿ ಈ ಅಮೇರಿಕದವ್ರ ವಾದ ಏನು ಮಾಡ್ತಾರೆ ಅಂದರೆ, ಇರಾನ್ ಅಂತಿಮವಾಗಿ ಮಾತುಕತೆ ನಡ್ಸೋಕ್ಕೆ ಬಂತಲ್ಲ, ಅದೇ ನಮ್ಮ ವಿಜಯ ಅಂತ. ಮಾತುಕತೆ ಅವ್ರು ಮಾತುಕತೆಗೆ ಬರಲ್ಲ ಅಂತ ಹೇಳಿದವ್ರನ್ನ ಮಾತುಕತೆಗೆ ಬಂದಿದ್ದು ತಮ್ಮ ವಿಜಯ ಅಂತ ಅಮೇರಿಕ ಕ್ಲೇಮ್ ಮಾಡ್ಕೊಳ್ಳುತ್ತೆ. ಇನ್ನು ಹೊರ್ಮುಜ್ ಜಲಸಂಧಿ ಏನಿದೆ ಅದನ್ನು ತೆರೆಯೋದಕ್ಕೆ ಒಪ್ಪಿರಲ್ಲ ಅಂತ, ಅದು ಒಪ್ಪಿದ್ದು. ಇವರು ಹೋಗಿ ನಿಲ್ಲಿಸಿ ಏನೇನೋ ಮಾಡಿ ಏನೇನು ನಡ್ಸೋಕ್ಕೆ ನೋಡಿದ್ರು, ಅಲ್ಟಿಮೇಟ್ಲಿ ಒಪ್ಪಿತು. ಅದು ಒಂದು ವಿಜಯದ ಕಾರಣ ಆಯಿತು. ಇನ್ನು ಪರಮಾಣು ಕಾರ್ಯಕ್ರಮದ ಮೇಲೆ ಅಂತಾರಾಷ್ಟ್ರೀಯ ಮೇಲ್ವಿಚಾರಣೆಯ ಒತ್ತಡ ಹೇರೋ ಸ್ಥಿತಿಗೆ ತಂದಿದ್ದೀವಿ ಅಂತ. ಅಂದರೆ ಈ ಕ್ಲೈಮ್ಗಳೆಲ್ಲ ಇದೆಯಲ್ಲ, ಸೊ ಟ್ರಂಪ್ ಮುಖ ಉಳಿಸಿಕೊಳ್ಳುವುದಕ್ಕೆ ಟ್ರೈ ಮಾಡ್ತಾ ಇರೋದು ಅಂತ. ಜಗತ್ತಿನ ಹುಚ್ಚು ದೊರೆಗಳದೊಂದು ಲಿಸ್ಟ್ ಮಾಡಿದರೆ ಅದರಲ್ಲಿ ಮೊದಲ ಹೆಸರದೇ ಈ ಟ್ರಂಪ್ ಒಂದು. ಅದನ್ನು ನಮ್ಮಲ್ಲಿ ಈ ಪಿಕಲ್ ಮೈಂಡೆಡ್ ಅಂತಾರೆ. ಈ ಮಾನಸಿಕ ಸ್ಥಿಮಿತತೆ ಇಲ್ಲದಿದ್ದರೆ, ಸ್ಥಿರತೆ ಇಲ್ಲದಿದ್ದರೆ ಆ ಮನುಷ್ಯರು ಹೀಗೆ ಬೇವು ಮಾಡ್ತಾರೆ. ಒಂದೊಂದು ನಿಮಿಷಕ್ಕೆ ಒಂದೊಂದು. ಈ ಮಲಗಿದ್ರೆ ಒಂದು ರೀತಿ, ಬೆಳಗ್ಗೆ ಎದ್ದರೆ ಒಂದು ರೀತಿ. ಈ ಟ್ರಂಪ್ ಸಾಹೇಬರು ಆ ರೀತಿ ಇದ್ದಂಥವರು ಅಂತ. ಸೊ ಆದ್ದರಿಂದ ಇದು ಬಹಳ ಸ್ಪಷ್ಟವಾಗಿ ಟ್ರಂಪ್ ಅವರ ವೈಯಕ್ತಿಕ ಸೋಲು ಹೌದು. ಹಾಗಿದ್ದರೆ ಇದನ್ನು ನಾವು ಒಟ್ಟಾರೆ ಹೇಗೆ ನೋಡ್ಬೋದು ಅಂತ ಹೇಳ್ತೀನಿ ನಿಮಗೆ. ಮೊದಲನೇದಾಗಿ ಯುದ್ಧದಲ್ಲಿ ಯಾರೂ ಕೂಡ ಸಂಪೂರ್ಣವಾಗಿ ಸೋತರು ಗೆದ್ದರು ಅಂತ ಹೇಳೋಕ್ಕಾಗಲ್ಲ. ಆದರೆ ಅಮೇರಿಕ ತನ್ನ ಮೂಲ ಗುರಿಯನ್ನು ಸಾಧಿಸೋದಕ್ಕೆ ಸಾಧ್ಯ ಆಗಿಲ್ಲ ಅನ್ನೋದು ಭಾಳ ಸ್ಪಷ್ಟವಾಗಿ ಗೊತ್ತಾಗುವಂಥ ವಿಚಾರ. ಅದೇ ಸಮಯದಲ್ಲಿ ಇರಾನ್ ಏನಿದೆ ಅದು ಒಂದು ಮಟ್ಟಿಗೆ ತನ್ನ ನಿರ್ಬಂಧಗಳನ್ನು ಸಡಿಲಿಸುವಲ್ಲಿ ಯಶಸ್ವಿಯಾಗಿದೆ. ಅದರ ಜೊತೆಗೆ ಈ ಯುದ್ಧದಿಂದ ಆದ ಹಾನಿ ಇದೆಯಲ್ಲ, ಅದನ್ನು ತುಂಬಿಕೊಡುವುದಕ್ಕೆ ಅಮೇರಿಕ ಒಪ್ಪಿದೆ. ಅದು ಗಲ್ಫ್ ರಾಷ್ಟ್ರಗಳ ಮೂಲಕ ಅದು ದಟ್ ಇರಾನ್ ಪುನರ್ ನಿರ್ಮಾಣಕ್ಕೆ ಹಣ ಕೊಡುವುದಕ್ಕೆ ಒಪ್ಪಿದ್ದು ಕೂಡ ಇದು ಬಹಳ ಮುಖ್ಯವಾದ್ದು ಅಂತ. ಸೊ ಅಮೇರಿಕ ಯಾವತ್ತೂ ಇತಿಹಾಸದಿಂದ ಪಾಠ ಕಲ್ತಿಲ್ಲ. ಅವರಿಗೆ ಇತಿಹಾಸದಿಂದ ಯಾಕೆ ಪಾಠ ಕಲ್ತಿಲ್ಲ ಅಂದರೆ ಅವರಿಗಿರುವ ಅಹಂಕಾರ ಅಂತ. ಮನುಷ್ಯನಿಗೆ ಮೂಲಭೂತವಾಗಿ ಅಹಂಕಾರ ಇರುತ್ತೆ, ಹಾಗೆ ದೇಶಗಳಿಗೂ ಅಹಂಕಾರ ಇರುತ್ತೆ. ನಾನು ಎಲ್ಲರಿಗಿಂತ ದೊಡ್ಡವನು, ನಾನೇ ದೊಡ್ಡಣ್ಣ, ಇಡೀ ಜಗತ್ತು ನಾನು ಹೇಳಿದಂತೆ ಕುಣಿಬೇಕು ಕಣ್ರಿ, ನಾನು ನನ್ನ ಕಿರು ಬೆರಳಿನಲ್ಲಿ ಜಗತ್ತನ್ನು ನಾನು ಅಲುಗಾಡಿಸ್ತೀನಿ ಅಂತ ಅಂದ್ಕೊಂಡು ಅಮೇರಿಕ ಪ್ರತಿದಿನ ಹೊಡೆತ ತಿಂತ ಬಂತು. ಈಗ ಲೇಟೆಸ್ಟು ಈ ಹೊಡೆತ ತಿನ್ನುವುದರ ಸಾಲಿಗೆ ಸೇರಿದ ದೇಶ ಅಂತಂದರೆ ಇರಾನ್ ಅಮೇರಿಕಕ್ಕೆ ಹೇಗೆ ಬುದ್ಧಿ ಕಲಿಸ್ಬೇಕೋ ಕಲಿಸಿದೆ. ಯಾಕೆಂದರೆ ಈ ಅಮೇರಿಕಾದಂಥ ದೇಶ ಬದುಕೋದಿದೆಯಲ್ಲ, ಅದು ಶಸ್ತ್ರಾಸ್ತ್ರಗಳನ್ನು ಬೇರೆ ಬೇರೆ ದೇಶಗಳಿಗೆ ಸರಬರಾಜು ಮಾಡ್ತಾ, ಹಣ ತಗೊಂಡು ಬೇರೆ ಬೇರೆ ದೇಶಗಳು ಯುದ್ಧ ಮಾಡುವುದನ್ನು ಪ್ರೋತ್ಸಾಹಿಸ್ತಾ ತಮ್ಮ ಮಾರುಕಟ್ಟೆಯನ್ನು ವಿಸ್ತರಿಸ್ಕೊಳ್ಳೋದು. ಭಾರತ ಮತ್ತು ಪಾಕಿಸ್ತಾನದ ವಿಚಾರದಲ್ಲೂ ಅಮೇರಿಕ ಮಾಡ್ತಾ ಬಂದಿದ್ದದೇನೆ. ಸೊ ವಿಶ್ವದ ಎಲ್ಲ ಕಡೆ ಅವ್ರಿಗೆ ಭಾಳ ಮುಖ್ಯವಾದ್ದು ಅಂದರೆ ಅವರ ಶಸ್ತ್ರಾಸ್ತ್ರಗಳು ಬೇರೆ ಕಡೆ ಮಾರಾಟ ಆಗಬೇಕು. ವ್ಯಾಪಾರಸ್ಥ ನನ್ನ ಮಕ್ಕಳವರು, ಅದು ಬಿಟ್ಟು ಬೇರೆ ಇಲ್ಲವೇ ಇಲ್ಲ. ಇಂಥವ್ರು ಈಗ ಹೊಡೆಸ್ಕೊಂಡಿದ್ದಾರೆ ಅನ್ನೋದು ಇದು ಎಂತಿಂಥ ಹೊಡೆತ ಅಲ್ಲ. ಇದರಿಂದ ಅಮೇರಿಕಾಗೆ ಬುದ್ಧಿ ಬರುತ್ತೋ, ಟ್ರಂಪ್ಗೆ ಬುದ್ಧಿ ಬರುತ್ತೋ ನಾನು ನಿರೀಕ್ಷೆ ಇಲ್ಲ. ಯಾಕಂದರೆ ಅವ್ರಿಗೆ ಬುದ್ಧಿ ಬರೋ ವಯಸ್ಸೇ ಮೀರಿ ಹೋಗ್ಬಿಟ್ಟಿದೆ ಈಗ ಅಲ್ವಾ. ಆದ್ದರಿಂದ ಬುದ್ಧಿಗಿದ್ದಿ ಬರುತ್ತೋ ಇಲ್ಲ ಗೊತ್ತಿಲ್ಲ, ಬಟ್ ಇತಿಹಾಸದ ಪುಟದಲ್ಲಿ ಇದು ಅಮೇರಿಕಾದ ಸೋಲು ಅಂತ ದಾಖಲಾಗುತ್ತೆ. ಇರಾನ್ ದೈತ್ಯ ಅಮೇರಿಕಾವನ್ನು ಸೋಲಿಸಿ ಇತಿಹಾಸವನ್ನು ಸೃಷ್ಟಿಸಿದೆ ಅಂತ ಕೂಡ ಇದನ್ನು ವಿಶ್ಲೇಷಿಸಬಹುದಾಗಿದೆ. ಇದು ಇವತ್ತಿನ ಮೆಗಾ ಫೋಕಸ್.